ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಎ ಬಾಬು ಹೈಕಮಾಂಡ್ಗೆ ಒತ್ತಾಯ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮೀಸಲು ಕ್ಷೇತ್ರದಿಂದ ಸತತ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಕೇಳಿಬಂದಿದೆ. ಗಾಣಿಗ ಸಮುದಾಯದ ಪ್ರಮುಖ ಮುಖಂಡ ಬೂದಿಕೋಟೆ ಎ ಬಾಬು ಅವರು ಹೈಕಮಾಂಡ್ಗೆ ಈ ಕುರಿತು ಪ್ರಬಲ ಆಗ್ರಹ ಮಾಡಿದ್ದಾರೆ. ನಗರದ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಸಮುದಾಯದ ಮುಖಂಡರು ಹಮ್ಮಿಕೊಂಡಿದ್ದ ಬೆಂಬಲ ಸಭೆಯಲ್ಲಿ ಮಾತನಾಡಿದ ಎ ಬಾಬು, ಬಂಗಾರಪೇಟೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶಾಸಕ ನಾರಾಯಣಸ್ವಾಮಿ ಅವರು ಸಲ್ಲಿಸಿರುವ ಸೇವೆ ಅಪಾರ ಎಂದರು. ಕ್ಷೇತ್ರದಲ್ಲಿ ಮೂಲಸೌಕರ್ಯ, ಶಿಕ್ಷಣ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಲ್ಲಿ ಶಾಸಕರು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ನೀಡುವುದು ನ್ಯಾಯಸಮ್ಮತವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ನೆರೆದಿರ್ತಕ್ಕಂಥ ಗಾಣಿಗ ಸಂಘದ ಪದಾಧಿಕಾರಿಗಳೇ ಮತ್ತು ಗಾಣಿಗ ಸಮುದಾಯದ ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ನಮಸ್ಕರಿಸ್ತಾ, ನಮ್ಮ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ನೀಡಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ನೀಡಬೇಕಾಗಿ ಎಲ್ಲರೂ ಒಕ್ಕಲಿನಿಂದ ನಾವು ಇದು ಮಾಡ್ತಿದ್ದೀವಿ. ಸ್ವತಂತ್ರ ಬಂದ ನಂತರ ಸತತವಾಗಿ ನಮ್ಮ ಬಂಗಾರಪೇಟೆಗೆ ಎಲ್ಲ ಪಕ್ಷಗಳಿಂದಲೂ ಅನ್ಯಾಯ ಆಗ್ತಾನೇ ಇದೆ. ಒಂದು ಸಚಿವ ಸ್ಥಾನವನ್ನು ಇದುವರೆಗೂ ನೀಡಲಿಲ್ಲ. ದಯವಿಟ್ಟು ಈ ಬಾರಿ ಆದರೂ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರು 3 ಬಾರಿ ಗೆದ್ದಿರ್ತಕ್ಕಂಥ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಈ ಬಾರಿ ಆದರೂ ಖಂಡಿತ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ನಮ್ಮ ಸಂಘದ ಪರವಾಗಿ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ಅವರ ನಿಸ್ವಾರ್ಥ ಸೇವೆ ನಮ್ಮ ಇಡೀ ತಾಲೂಕಿಗೆ ಗೊತ್ತಿದೆ. ಯಾವುದೇ ಸಮುದಾಯದವರು ಹೋಗಲಿ, ಯಾವುದೇ ಜಾತಿಯವರು ಹೋಗಲಿ, ಯಾವುದೇ ಧರ್ಮದವರು ಹೋಗಲಿ, ಅವರು ಸಮಾನವಾಗಿ ನಿಷ್ಕಲ್ಮಶವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥ ನಿಸ್ವಾರ್ಥ ಸೇವೆಗೆ ನಾವು ಸ್ವಾಭಿಮಾನದಿಂದ ಕೇಳ್ತಾ ಇದ್ದೀವಿ. ದಯವಿಟ್ಟು ಈ ಬಾರಿ ಅವ್ರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗಿ ತುಂಬ ಹೃದಯದಿಂದ ಕೇಳ್ತಾ ಇದ್ದೀವಿ. ಈ ಭಾಗದಲ್ಲಿ ಬಲಗೈ ಸಮುದಾಯದ ಕಮ್ಯುನಿಟಿ ಕ್ಯಾಸ್ಟು ಹೆಚ್ಚಾಗಿರೋದ್ರಿಂದ ಒಂದು ಬಾರಿ ಈ ಕೋಲಾರದಲ್ಲಿ ಒಬ್ಬರು ಶಾಸಕರು ಬಲಗೈ ಸಮುದಾಯದಲ್ಲಿ ಇದ್ದಾರೆ. ಅವರನ್ನು ನಾವು ಗುರುತಿಸಿಲ್ಲ ಅಂದರೆ ನಮ್ಮ ದುರ್ದೈವವಾಗುತ್ತೆ. ನಮ್ಮ ಇಡೀ ಕೋಲಾರ ಜಿಲ್ಲೆಯ ಬಲಗೈ ಸಮುದಾಯದವರು, ಎಲ್ಲ ಸಮುದಾಯದವರು ನಾವು ಕನಸು ಕಾಣ್ತಾ ಇರೋದೇನು ಅಂತಂದರೆ, ಎಸ್ ಎನ್ ನಾರಾಯಣಸ್ವಾಮಿ ಅವರು ಆ ವಿಧಾನ ಸಭೆಯ ಮೆಟ್ಲ ಹತ್ರ ನಿಂತು ಅವರ ಪ್ರಮಾಣ ವಚನವನ್ನು ನಾವು ಕಣ್ತುಂಬ ನೋಡಬೇಕು ಅಂತ ನಾವು ತುಂಬ ಆಶಿಸ್ತಾ ಇದ್ದೀವಿ. ನಮ್ಮ ಆಸೆಯನ್ನು ಯಾವುದೇ ಕಾರಣಕ್ಕೂ ನಿರಾಸೆ ಮಾಡಬೇಕು ಅಂತ ನಮ್ಮ ಸಂಘದಿಂದ ನಾವು ಕೇಳ್ಕೊತಾ ಇದ್ದೀವಿ.